ಹಾಗಾಸ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಪಂದ್ಯ RCB ವರ್ಸಸ್ UP ವಾರಿಯರ್ಸ್. ಎರಡೂ ತಂಡಗಳು ಕೂಡ ತಮ್ಮ ಒಂದು ಕೊನೆಯ ಪಂದ್ಯದಲ್ಲಿ UP ವಾರಿಯರ್ಸ್ ಗೆದ್ಕೊಂಡು ಬರ್ತಿದ್ರೆ RCB ತಂಡ ತಮ್ಮ ಒಂದು ಪಂದ್ಯದಲ್ಲಿ ಸೋತ್ಕೊಂಡು ಬರ್ತಾ ಇದೆ. ಕೊನೆಯ ಪಂದ್ಯನ ಆ್ಯಂಡ್ ಮುಂಬೈ ವಿರುದ್ಧ 4 ವಿಕೆಟ್ಗಳ ಒಂದು ಸೋಲಿನ ಮೂಲಕ ಬೆಂಗಳೂರಿನ ಒಂದು ಲೀಗ್ ಮ್ಯಾಚ್ಗಳನ್ನು ಶುರು ಮಾಡಿದೆ. RCB ತಂಡ ಗೆಲುವಿನ ಮೂಲಕ ಶುರು ಮಾಡಬೇಕಾಗಿತ್ತು, ಬಟ್ ಬ್ಯಾಡ್ ಲಕ್ ಅಂತಲೇ ಹೇಳ್ತೀನಿ. ಅಲ್ಲಿ ಟಾಸ್ ಕೂಡ ಫಸ್ಟು ಮುಂಬೈನೇ ವಿನ್ ಆಯಿತು. ಚೇಸಿಂಗ್ ತೊಗೊಂಡ್ರು. ನಿಮ್ಗೆ ನಾರ್ಮಲಿ ಗೊತ್ತಿರೋಂಗೆ ಬೆಂಗಳೂರು ಪಿಚ್ಚು ಚೇಸಿಂಗ್ಗೆ ಹೆಲ್ಪ್ ಆಗುವಂಥದ್ದು. ಆ್ಯಂಡ್ ಆ ನೈಟಲ್ಲಿ ಮಾಯ್ಶ್ಚರ್ ಕೂಡ ಬರುತ್ತೆ ಅಂತ ಹೇಳ್ತಾರೆ, ಬಟ್ ಚೇಸಿಂಗ್ನೇ ನಾರ್ಮಲಿ ಬೆಂಗಳೂರು ಪಿಚ್ಚಲ್ಲಿ ಗೆಲ್ಲೋವಂಥದ್ದು. ಬಟ್ ಈ DC ತಂಡದ ವಿರುದ್ಧ ಒಂದು ಚೇಸಿಂಗಲ್ಲಿ ಕಟ್ಟಾಕಿರೋವಂಥ ಒಂದು UP ವಾರಿಯರ್ಸ್ ಅವರು ಸ್ಕೋರ್ನ ಡಿಫೆಂಡ್ ಮಾಡಿ ಅವರು ಈ ಬೆಂಗಳೂರಿನ ಒಂದು ಲೀಗ್ ಮ್ಯಾಚಸಲ್ಲಿ ತಮ್ಮ ಒಂದು ಗೆಲುವಿನ ಮೂಲಕನೇ ಖಾತೆ ತೆರೆದಿದ್ದಾರೆ UP ವಾರಿಯರ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಒಂದು ಗೆದ್ದಿರೋ ತಂಡ, ಇನ್ನೊಂದು ಸೋತಿರೋ ತಂಡ. ಎರಡೂ ತಂಡಗಳ ಮಧ್ಯೆ ಒಂದು ಮ್ಯಾಚ್ ನಡೀತಾ ಇದೆ ಇವತ್ತು, UP ವಾರಿಯರ್ಸ್ ವರ್ಸಸ್ ನಮ್ಮ RCB ವುಮೆನ್ಸ್ ತಂಡ. ಆ್ಯಂಡ್ ಇವತ್ತು RCB ವುಮೆನ್ಸ್ಗೆ ಗೆಲ್ಲೇಬೇಕಾದಂಥ ಪರಿಸ್ಥಿತಿ, ಬಿಕಾಸ್ ಎರಡು ಪಂದ್ಯಗಳನ್ನು ಕಂಟಿನ್ಯೂಸ್ ಆಗಿ ಗೆದ್ದಿದ್ರು ಔಟ್ಸೈಡ್ ಆಫ್ ಬೆಂಗಳೂರು. ಬಟ್ ಆದರೆ ತವರಿನ ಒಂದು ಅಂಗಳದಲ್ಲಿನೇ ಮೊದಲ ಪಂದ್ಯನೇ ಸೋತಿದ್ದಾರೆ ಮುಂಬೈ ವಿರುದ್ಧ 4 ವಿಕೆಟ್ಗಳಿಂದ. ಆ್ಯಂಡ್ ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ನಿರಾಸೆ ಆಗಿರುತ್ತೆ. ಆ್ಯಂಡ್ ಖಂಡಿತವಾಗ್ಲೂ ಫಸ್ಟು 1-2 ಮ್ಯಾಚ್ಗಳಲ್ಲಿ ಅದ್ಭುತವಾಗಿರೋಂಥ ಪರ್ಫಾರ್ಮೆನ್ಸ್ನ ಮಾಡಿದ್ದಾರೆ RCB ವುಮೆನ್ಸ್. ಆದರೆ ಮೂರನೇ ಪಂದ್ಯದಲ್ಲಿ ಅದು RCB ಒಂದು ತವರಿನ ಅಂಗಳದಲ್ಲೇ ಸೋತಿರುವಂಥದ್ದು ಖಂಡಿತವಾಗ್ಲೂ ಫ್ಯಾನ್ಸ್ಗಳಿಗೆ ಬೇಜಾರಾಗಿರುತ್ತೆ. ಬಟ್ ಇವತ್ತಂತೂ ಗೆಲ್ಲೇಬೇಕು, ಅವ್ರಿಗೂ ಫ್ಯಾನ್ಸ್ಗಳಿಗೆ ಖುಷಿ ಪಡಿಸ್ಬೇಕು. ಆ್ಯಂಡ್ ಟೇಬಲ್ ಟಾಪಲ್ಲೇ ಆ ಸ್ಥಾನನ ಭದ್ರಪಡಿಸ್ಕೊಬೇಕು ಅಂತಂದರೆ RCB ತಂಡ ಇವತ್ತಿನ ಪಂದ್ಯದಲ್ಲಿ ಗೆಲ್ಲೇಬೇಕು. ಆ್ಯಂಡ್ ಕೊನೆಯ ಪಂದ್ಯ ಸೋತಿದ್ರು ಕೂಡ ಪಾಯಿಂಟ್ಸ್ ಟೇಬಲಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗಿಲ್ಲ RCB ತಂಡಕ್ಕೆ. ಇವಾಗಲೂ ಕೂಡ ಅಷ್ಟೇ ಟಾಪಲ್ಲೇ ಇದೆ. ಬಟ್ ಈ ಪಂದ್ಯ ಗೆದ್ದರೆ ಆ ಒಂದು ಸ್ಥಾನನ ಇನ್ನೂ ಭದ್ರಪಡಿಸ್ಕೊಳುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಂದು ತಂಡಗಳ ಬಲ ಮಾತಾಡೋದಾದರೆ ನಮ್ಮ ಫಸ್ಟ್ RCB ಬಗ್ಗೆ ಮಾತಾಡಿದ್ರೆ ಸ್ಮೃತಿ ಮಂದನ ತುಂಬ ಚೆನ್ನಾಗಿ ಸ್ಟಾರ್ಟ್ ಕೊಡ್ತಾ ಇದ್ದಾರೆ. ಕಂಪೇರಿಟಿವ್ಲಿ ಲಾಸ್ಟ್ ಸೀಸನ್ ತೊಗೊಂಡ್ರೆ ಈ ಸೀಸನಲ್ಲಿ ಬೌಂಡ್ರಿಗಳನ್ನ ಕೊಡ್ತಿದ್ದಾರೆ. ಆ್ಯಂಡ್ ಸಖತ್ತಾಗಿರೋಂಥ ಒಂದು ಬ್ಯಾಟಿಂಗ್ನ ಕೊಡ್ತಿದ್ದಾರೆ. ಬಟ್ ಫಸ್ಟ್ ಮ್ಯಾಚಲ್ಲಿ ಸ್ಕೋರ್ನ ಬಿಗ್ ಸ್ಕೋರ್ ಮಾಡಲಿಕ್ಕಾಗಿಲ್ಲ. ಬಟ್ ಎರಡನೇ ಮ್ಯಾಚಲ್ಲಿ ಅದ್ಭುತವಾಗಿರುವಂಥ ಒಂದು 82 ರನ್ಸ್ನ ಹೊಡೆದ್ರು. ಅಲ್ಲಿ ಒಂದು ತಂಡದ ಗೆಲುವಿಗೆ ಪಾತ್ರ ಅವರ ಒಂದು ತುಂಬ ದೊಡ್ಡದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಇನ್ನು ಹಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಎರಡನೇ ಪಂದ್ಯದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು. ಬಟ್ ಮುಂಬೈ ವಿರುದ್ಧ ಅವರು ಅಂದರೆ ಚೆನ್ನಾಗಿ ಆಡಲಿಕ್ಕೆ ಆಗಲಿಲ್ಲ. ಆ್ಯಂಡ್ ರಿಚಾ ಘೋಷ್ ಅಂತೂ ಸಖತ್ತಾಗಿ ಆಡ್ತಿದ್ದಾರೆ. ಆ್ಯಂಡ್ ಪೆರ್ರಿ ಮುಂಬೈ ವಿರುದ್ಧ ಏಕಾಂಗಿ ಹೋರಾಟ ಅಂತ ಹೇಳ್ಬೋದು. ಅದ್ಭುತವಾಗಿ ಆಡಿದ್ರು. ಆ್ಯಂಡ್ ಅವ್ರದ್ದು ಒಂದು ಸಮಸ್ಯೆ ಅಂದರೆ ಬೌಲಿಂಗಿಗೆ ಇನ್ನೂ ಫಿಟ್ ಇಲ್ಲ. ಅವ್ರೇನಾದರೂ ಬೌಲಿಂಗ್ ಫಿಟ್ ಆಗಿಬಿಟ್ರೆ RCBನಲ್ಲಿ ಒಂದು ಬ್ಯಾಲೆನ್ಸಿಂಗ್ ಆಗಿ ಬರುತ್ತೆ. ಇವಾಗ ಸ್ವಲ್ಪ ಬ್ಯಾಟಿಂಗಲ್ಲಿ ಎಲ್ಲೋ ತುಂಬ ಚೆನ್ನಾಗಿ ಅನಿಸ್ತಿದೆ. ಬೌಲಿಂಗಲ್ಲಿ ಇನ್ನೊಂದು ಚೂರು ಎಲ್ಲ ಬೆಟರ್ ಆಗಬೇಕು ಅನಿಸುತ್ತೆ. ಬಟ್ ಗೊತ್ತಿರೋಂಗೆ ಆಲ್ರೆಡಿ ಇಂಜುರೀಸ್ ಎಲ್ಲ ಕೆಲವೊಂದು ಇರೋದ್ರಿಂದ ಇನ್ನೂ ಸ್ವಲ್ಪ ಎಲ್ಲೋ ಎಲಿಸಾ ಪೆರ್ರಿ ಕಡೆಯಿಂದ ಬೌಲಿಂಗಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಷನ್ ಬೇಕಾಗ್ಬೋದು ಅಂತ ನನಗನ್ಸುತ್ತೆ. ಆ್ಯಂಡ್ ರಾಘವಿ ಬಿಸ್ತ್ ಇನ್ನೂ ಸ್ವಲ್ಪ ಬೇಕೇ ಬೇಕು, ಇಲ್ಲ ಅಂತಂದರೆ ಆಗೋದಿಲ್ಲ. 3 ಪಂದ್ಯಗಳಲ್ಲಿ ಅಂಥ ಒಂದು ಒಂದು ರಾಘವಿ ಬಿಸ್ತರ್ ಕಡೆಯಿಂದ ಬ್ಯಾಟಿಂಗ್ ಬಂದಿಲ್ಲ. ಅದು ಇನ್ನೊಂದು ಚೂರು ಬೇಕಾಗುತ್ತೆ. ಕನಿಕಾ ಆಹುಜಾ ಅವರು ಫಸ್ಟ್ ಮ್ಯಾಚಲ್ಲಿ ಅದ್ಭುತವಾಗಿ ಆಡಿದರು. ಬೌಲಿಂಗ್ ಆದರೂ ಆಗಿರ್ಬೋದು, ಬ್ಯಾಟಿಂಗ್ ಆದರೂ ಆಗಿರ್ಬೋದು. ಒಂದು ಮ್ಯಾಚ್ ವಿನ್ನಿಂಗ್ ಒಂದು ಆಟನ ಆಡಿದರು ಅಂತ ಹೇಳ್ಬೋದು. ಬಟ್ ಮುಂಬೈ ವಿರುದ್ಧ ಒಂದು ಮ್ಯಾಚ್ ಸೋಲಿಕ್ಕೆ ಅವರ ಒಂದು 19ನೇ ಓವರಲ್ಲಿ 16 ರನ್ ಕೊಟ್ಟರಲ್ಲ, ಅದೇ ಒಂದು ಪ್ರಾಬ್ಲಮ್ ಆಯಿತು ಅಂತ ನನಗನ್ಸುತ್ತೆ. ಅದು ಬಿಟ್ಟರೆ ಇಲ್ಲಿ ಜಾರ್ಜಿಯಾ ವೇರಮ್ ಅವರು ಡೀಸೆಂಟಾಗಿ ಬೌಲಿಂಗ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ ನೋಡೋಕ್ಕೋದ್ರೆ. ಎಕ್ತಾ ಬಿಸ್ತವರು ಮುಂಬೈ ವಿರುದ್ಧ ಅಷ್ಟೇ ಡೀಸೆಂಟಾಗಿ ಮಾಡಿದ್ರು, 1-2 ವಿಕೆಟ್ ತೆಗೆದ್ರು. ಇನ್ನೂ ಮೇ ಬಿ ಅವರ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ RCB ತಂಡಕ್ಕೆ. ಬಟ್ ಇಲ್ಲಿ ನನಗೆ ತುಂಬ ಪ್ರಾಬ್ಲಮ್ ಅಂತ ಅನಿಸ್ತಿರೋದೇನಂತಂದರೆ ಜೋಶಿತಾ ವಿಜಯ್ ಅವರು 3 ಪಂದ್ಯದಲ್ಲೂ ಕೂಡ ಆಲ್ಮೋಸ್ಟ್ 9 ಅಬೋವ್ನೇ ಕೊಟ್ಟಿದ್ದಾರೆ. ಎಕಾನಮಿ ರೇಟ್ ತಗೊಂಡ್ರೆ ನೀವು 9, 10 ಆ ರೇಂಜಲ್ಲೇ ಇದೆ. ಆ್ಯಂಡ್ ವಿಕೆಟ್ ಕೂಡ ಒಂದು ಕಿತ್ತಿಲ್ಲ. ಅವರನ್ನು ಮೇ ಬಿ ಚೇಂಜಸ್ ಮಾಡ್ಬೋದು ಇವತ್ತಿನ ತಂಡದಲ್ಲಿ ಅಂತ ನನಗನ್ಸುತ್ತೆ. ಅವ್ರ ಬದಲು ಸ್ನೇಹ ರಾಣಾ ಅವರನ್ನು ತೊಗೊಂಡು ಬಂದರೆ ಮೇ ಬಿ ಒಂದು ಚೇಂಜ್ ಆಗುತ್ತೆ. ಆ್ಯಂಡ್ ಮೇ ಬಿ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿರ್ಬೋದು. ಸ್ನೇಹ ರಾಣಾ ಬ್ಯಾಟಿಂಗ್ ಮಾಡ್ತಾರೆ ಆ್ಯಂಡ್ ಬೌಲಿಂಗಲ್ಲೂ ಸ್ಪಿನ್ ಬೌಲಿಂಗ್ ಮಾಡೋದ್ರಿಂದ ಜೋಶಿತಾ ಅವ್ರಿಗೆ ಒಂದು ಒಳ್ಳೆ ರೀಪ್ಲೇಸ್ಮೆಂಟ್ ಅಂತ ನನಗನ್ಸುತ್ತೆ. ಇಲ್ಲ ಅಂದರೆ ಕಷ್ಟ ಆಗ್ಬೋದು. ಓಕೆ, ಇನ್ನು ಮಿಕ್ಕಿದಂಗೆ ರೇಣುಕಾ ಸಿಂಗ್ ಅವರು ಖಂಡಿತವಲ್ಲೂ ಅವರು ಒಂದು ಸ್ಟಾರ್ಟಿಂಗಲ್ಲಿ ವಿಕೆಟ್ ತೆಕ್ಕೊಡ್ತಾರೆ. ಬಟ್ ಲಾಸ್ಟ್ ಮ್ಯಾಚಲ್ಲಿ ಆಗಲಿಲ್ಲ. ಬಟ್ ಮೇ ಬಿ ಈ ಮ್ಯಾಚಲ್ಲಿ ಅವರು ಏನಾದರೂ ಚೆನ್ನಾಗಿ ಮಾಡ್ಬೋದು ಬೌಲಿಂಗ್ ಅಂತ. ಆ್ಯಂಡ್ ಇನ್ನು UP ವಾರಿಯರ್ಸ್ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಆ್ಯಕ್ಚುಲಿ ಆ UP ವಾರಿಯರ್ಸ್ ನೋಡ್ತಾ ಇದ್ದರೆ ತುಂಬ ಅಂಡರ್ರೇಟೆಡ್ ಟೀಮ್ ಅಂತ ಅನಿಸ್ತಾ ಇದೆ. ಯಾಕಂದರೆ ಅವರ ಒಂದು ಟೀಮಲ್ಲಿ ಅಂಥ ಒಂದು ದೊಡ್ಡ ಹೆಸರುಗಳು ಯಾವುವೂ ಇಲ್ಲ. ಆದರೂ ಕೂಡ ಲಾಸ್ಟ್ ಒಂದು DC ಅಂತ ಒಂದು ಟೀಮ್ನನ್ನೇ ಹೊಡೆದು ಸೋಲಿಸಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಅವರ ಟೀಮಲ್ಲಿ ಅಂಡರ್ರೇಟೆಡ್ ಪ್ಲೇಯರ್ಗಳಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಆ್ಯಂಡ್ ನೀವು ಗೊತ್ತಿರೋಂಗೆ ಗ್ರೇಸ್ ಹ್ಯಾರಿಸ್ ತುಂಬ ಬೌಲಿಂಗಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಆ್ಯಂಡ್ ಲಾಸ್ಟ್ ಮ್ಯಾಚಲ್ಲಂತೂ ಶಿನೇಲಾ ಹೆನ್ರಿ ಅಂತೂ
ಸಖತ್ತಾಗಿರೋವಂಥ ಒಂದು ಬ್ಯಾಟಿಂಗ್ ಗುರು, ಅದು ಏನು ಸಿಕ್ಸರ್ಗಳು. ಆ್ಯಂಡ್ ವೆಸ್ಟ್ ಇಂಡೀಸ್ ಪ್ಲೇಯರ್ ಅಂದ್ರೇ ಆ ಒಂದು ಮಟ್ಟಿಗೆ ಒಂದು ಪವರ್ ಹಿಟ್ಟಿಂಗ್ ಇದ್ದೇ ಇರುತ್ತೆ. ಆ್ಯಂಡ್ ಕ್ರಾಂತಿ ಗೌಡ್ ಬೌಲಿಂಗಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಚೆನ್ನಾಗಿದೆ, ಅವ್ರ ತಂಡ ಕೂಡ ಬ್ಯಾಲೆನ್ಸಿಂಗ್ ಆಗಿದೆ. ಆ್ಯಂಡ್ ಅದು ಚೆನ್ನಸ್ವಾಮಿ ಸ್ಟೇಡಿಯಮಲ್ಲೇ ಗೆದ್ದಿರೋದ್ರಿಂದ ಅವ್ರಿಗೊಂದು ಒಳ್ಳೆಯ ಇವಾಗ ಪಾಸಿಟಿವ್ ವೈಬ್ ಇರುತ್ತೆ ಅವರ ಒಂದು ಇದರಲ್ಲಿ. ಆ್ಯಂಡ್ ದೀಪ್ತಿ ಶರ್ಮಾ, ಸೊ ಅವರ ಒಂದು ಕಾಂಟ್ರಿಬ್ಯೂಷನ್ ಕೂಡ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಬಟ್ RCB ತಂಡ ಈ ಮ್ಯಾಚ್ ಗೆಲ್ಲೇಬೇಕಾಗುತ್ತೆ, ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗ್ಬೋದು ಅವ್ರಿಗೆ. ಇವತ್ತಿನ ಪಂದ್ಯದಲ್ಲಿ RCBಗೆ ಜಯವಾಗಲಿ ಅಂತ ಹೇಳ್ತಾ, ಸೊ ಸದ್ಯಕ್ಕೆ ಹೇಳಿದ್ರೆ ಎಷ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬೈ ಬಾಯ್.